ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮನೆ ಮನೆಗೆ ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ ಹೇಳಿದ್ರು, ಅದು ವರ್ಕೌಟ್ ಆಗಿಲ್ಲ. ಮಹಿಳಾ ಮತದಾರರು ಕೂಡ ಜೈ ಎನ್ನಲಿಲ್ಲ ಮಹಾಗಠಬಂಧನ್ಗೆ. 10,000 ಭಾಗ್ಯಕ್ಕೂ ಕೂಡ ಸೈ ಎಂದಿಲ್ಲ ಮಹಿಳಾ ಮತದಾರರು. ಬಿಜೆಪಿ ಸಾರಥ್ಯದ ಎನ್ಡಿಎ ಬೆನ್ನಿಗೆ ನಿಂತಿದ್ದಾರೆ ಮಹಿಳೆಯರು. ತೇಜಸ್ವಿ ಕನಸಿಗೆ ಈಗ ನೀರೆರೆದಿದ್ದಾರೆ. ಮನೆ ಮನೆಗೆ ಸರ್ಕಾರಿ ಕೆಲಸಕ್ಕೂ ಕೂಡ ಜನಮನ್ನಣೆಯಲ್ಲಿ ಸಿಕ್ಕಿಲ್ಲ. ನೀರ್ ಎರಿಯೋದು ಬಹುಶಃ ಅದು ಬ್ರೇಕಿಂಗ್ ಅಲ್ಲಿ ಸ್ವಲ್ಪ ಕರೆಕ್ಷನ್ ಆಗ್ಬೇಕಾ. ನೀರ್ ಎರಿಯೋದು ಅಂದ್ರೆ ಅದಕ್ಕೆ ಪೂರಕವಾಗಿರೋದು. ನೀರ್ ಎರಿಸಿದ್ರು ಅಂತ ಹೇಳಿ ನಾವು ನಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಳೋಣ. 71% ಬಹುಶಃ ಅದು ಕಳೆದ ಬಾರಿಗಿಂತ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳಾ ವೋಟರ್ಸ್ ಬಂದು ವೋಟ್ ಮಾಡಿದ್ದು. ಒಂದ್ ಕಡೆ ಎನ್ಡಿಎಗೆ ನಾವು ಬೆಳಗಿನಿಂದಲೂ ಕೂಡ ವಿಶ್ಲೇಷಣೆ ಮಾಡ್ತಾ ಇರೋ ರೀತಿಯಲ್ಲಿ ಪೂರಕವಾದ ವಾತಾವರಣವನ್ನ ಸೆಟ್ ಮಾಡಿದಂತೆ ಕಂಡು ಬರ್ತಾ ಇದೆ. ತಣ್ಣೀರ್ ಎರಚಿ ಬಿಜೆಪಿ 49, ಆರ್ಜೆಡಿ 28, ಎಲ್ಜೆಪಿ 14, ಕಾಂಗ್ರೆಸ್ 9 ಅಂಡ್ ಉಳಿದ CPI 2 ಅಂತ ಇವಾಗ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಸೊ ವಿ ವಿಲ್ ಆಕ್ಚುಲಿ ಸ್ಟಿಕ್ ಟು ದೋಸ್ ಲೀಡ್ಸ್ ರಾದರ್ ದೆನ್ ದಿಸ್. ಇದೀಗ ನಮ್ಮ ನಂಬರ್ಸ್ ಅನ್ನು ಒಂದ್ಸರಿ ಹೇಳ್ಬಿಡ್ತೀನಿ ನಾನು. 160 ಕ್ಷೇತ್ರಗಳಲ್ಲಿ ಎನ್ಡಿಎ, ಮಹಾಗಠಬಂಧನ್ 79, ಹಾಗೇನೆ ಜನ್ ಸುರಾಜ್ ಪಾರ್ಟಿ 2 ಮತ್ತು ಅದರ್ಸ್ 2. ಬಹಳ ವ್ಯತ್ಯಾಸ ಆಗ್ತಾ ಇದೆ. ಆ ವ್ಯತ್ಯಾಸವನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. HMS 6, ಆರ್ಜೆಡಿ, ಬಿಜೆಪಿ, ಮತ್ತೊಂದು ಕಡೆ ಈಗಾಗಲೇ ಕಾಂಗ್ರೆಸ್ ಪಾರ್ಟಿಯ ಅಸ್ತಿತ್ವ, ಬಿಹಾರದಲ್ಲಿ ಏನು, ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಈಗ ಮತ್ತೊಂದ್ಸರಿ ಅಪ್ಡೇಟ್ಗಳನ್ನ ನೀವು ನೋಡ್ತಾ ಇದ್ದೀರಿ. 159ರಿಂದ 160 ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಮಹಾಗಠಬಂಧನ್ 80 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಹಾಗೇನೆ ಜನ್ ಸುರಾಜ್ ಪಾರ್ಟಿ 2. ಈಗ ಸದ್ಯ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಜೆಡಿಯು. ನಿತೀಶ್ ಕುಮಾರ್ ಸಾರಥ್ಯದ ಜೆಡಿಯು ಈಗ ಅಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದೆ. 76 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವ ಮೂಲಕ. ಇನ್ನ ತೇಜಸ್ವಿ ಯಾದವ್ ಆರ್ಜೆಡಿ 59 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸದ್ಯ ಈ ರೀತಿಯ ಟ್ರೆಂಡ್ ಸೆಟ್ ಆಗಿದೆ. ಸಮಯ 10 ಗಂಟೆ. 10 ಗಂಟೆಯ ಸಮಯದಲ್ಲಿ ಎನ್ಡಿಎ 159 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮಹಾಗಠಬಂಧನ್ 80 ಕ್ಷೇತ್ರಗಳಲ್ಲಿ, ಹಾಗೇನೆ ಜನ್ ಸುರಾಜ್ ಪಾರ್ಟಿ 2 ಕ್ಷೇತ್ರಗಳಲ್ಲಿ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮನೆ ಮನೆಗೆ ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ ಹೇಳಿದ್ರು, ಅದು ವರ್ಕೌಟ್ ಆಗಿಲ್ಲ. ಮಹಿಳಾ ಮತದಾರರು ಕೂಡ ಜೈ ಎನ್ನಲಿಲ್ಲ ಮಹಾಗಠಬಂಧನ್ಗೆ. 10,000 ಭಾಗ್ಯಕ್ಕೂ ಕೂಡ ಸೈ ಎಂದಿಲ್ಲ ಮಹಿಳಾ ಮತದಾರರು. ಬಿಜೆಪಿ ಸಾರಥ್ಯದ ಎನ್ಡಿಎ ಬೆನ್ನಿಗೆ ನಿಂತಿದ್ದಾರೆ ಮಹಿಳೆಯರು. ತೇಜಸ್ವಿ ಕನಸಿಗೆ ಈಗ ನೀರೆರೆದಿದ್ದಾರೆ. ಮನೆ ಮನೆಗೆ ಸರ್ಕಾರಿ ಕೆಲಸಕ್ಕೂ ಕೂಡ ಜನಮನ್ನಣೆಯಲ್ಲಿ ಸಿಕ್ಕಿಲ್ಲ. ನೀರ್ ಎರಿಯೋದು ಬಹುಶಃ ಅದು ಬ್ರೇಕಿಂಗ್ ಅಲ್ಲಿ ಸ್ವಲ್ಪ ಕರೆಕ್ಷನ್ ಆಗ್ಬೇಕಾ. ನೀರ್ ಎರಿಯೋದು ಅಂದ್ರೆ ಅದಕ್ಕೆ ಪೂರಕವಾಗಿರೋದು. ನೀರ್ ಎರಿಸಿದ್ರು ಅಂತ ಹೇಳಿ ನಾವು ನಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಳೋಣ. 71% ಬಹುಶಃ ಅದು ಕಳೆದ ಬಾರಿಗಿಂತ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳಾ ವೋಟರ್ಸ್ ಬಂದು ವೋಟ್ ಮಾಡಿದ್ದು. ಒಂದ್ ಕಡೆ ಎನ್ಡಿಎಗೆ ನಾವು ಬೆಳಗಿನಿಂದಲೂ ಕೂಡ ವಿಶ್ಲೇಷಣೆ ಮಾಡ್ತಾ ಇರೋ ರೀತಿಯಲ್ಲಿ ಪೂರಕವಾದ ವಾತಾವರಣವನ್ನ ಸೆಟ್ ಮಾಡಿದಂತೆ ಕಂಡು ಬರ್ತಾ ಇದೆ. ತಣ್ಣೀರ್ ಎರಚಿ ಬಿಜೆಪಿ 49, ಆರ್ಜೆಡಿ 28, ಎಲ್ಜೆಪಿ 14, ಕಾಂಗ್ರೆಸ್ 9 ಅಂಡ್ ಉಳಿದ CPI 2 ಅಂತ ಇವಾಗ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಸೊ ವಿ ವಿಲ್ ಆಕ್ಚುಲಿ ಸ್ಟಿಕ್ ಟು ದೋಸ್ ಲೀಡ್ಸ್ ರಾದರ್ ದೆನ್ ದಿಸ್. ಇದೀಗ ನಮ್ಮ ನಂಬರ್ಸ್ ಅನ್ನು ಒಂದ್ಸರಿ ಹೇಳ್ಬಿಡ್ತೀನಿ ನಾನು. 160 ಕ್ಷೇತ್ರಗಳಲ್ಲಿ ಎನ್ಡಿಎ, ಮಹಾಗಠಬಂಧನ್ 79, ಹಾಗೇನೆ ಜನ್ ಸುರಾಜ್ ಪಾರ್ಟಿ 2 ಮತ್ತು ಅದರ್ಸ್ 2. ಬಹಳ ವ್ಯತ್ಯಾಸ ಆಗ್ತಾ ಇದೆ. ಆ ವ್ಯತ್ಯಾಸವನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. HMS 6, ಆರ್ಜೆಡಿ, ಬಿಜೆಪಿ, ಮತ್ತೊಂದು ಕಡೆ ಈಗಾಗಲೇ ಕಾಂಗ್ರೆಸ್ ಪಾರ್ಟಿಯ ಅಸ್ತಿತ್ವ, ಬಿಹಾರದಲ್ಲಿ ಏನು, ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಈಗ ಮತ್ತೊಂದ್ಸರಿ ಅಪ್ಡೇಟ್ಗಳನ್ನ ನೀವು ನೋಡ್ತಾ ಇದ್ದೀರಿ. 159ರಿಂದ 160 ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಮಹಾಗಠಬಂಧನ್ 80 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಹಾಗೇನೆ ಜನ್ ಸುರಾಜ್ ಪಾರ್ಟಿ 2. ಈಗ ಸದ್ಯ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಜೆಡಿಯು.
ನಿತೀಶ್ ಕುಮಾರ್ ಸಾರಥ್ಯದ ಜೆಡಿಯು ಈಗ ಅಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದೆ. 76 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವ ಮೂಲಕ ಇನ್ನ ತೇಜಸ್ವಿ ಯಾದವ್ ಆರ್ಜೆಡಿ 59 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸದ್ಯ ಈ ರೀತಿಯ ಟ್ರೆಂಡ್ ಸೆಟ್ ಆಗಿದೆ. ಸಮಯ 10 ಗಂಟೆ. 10 ಗಂಟೆಯ ಸಮಯದಲ್ಲಿ ಎನ್ಡಿಎ 159 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮಹಾಗಠಬಂಧನ್ 80 ಕ್ಷೇತ್ರಗಳಲ್ಲಿ, ಹಾಗೇನೆ ಜನ್ ಸುರಾಜ್ ಪಾರ್ಟಿ 2 ಕ್ಷೇತ್ರಗಳಲ್ಲಿ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮನೆ ಮನೆಗೆ ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ ಹೇಳಿದ್ರು, ಅದು ವರ್ಕೌಟ್ ಆಗಿಲ್ಲ. ಮಹಿಳಾ ಮತದಾರರು ಕೂಡ ಜೈ ಎನ್ನಲಿಲ್ಲ ಮಹಾಗಠಬಂಧನ್ಗೆ. 10,000 ಭಾಗ್ಯಕ್ಕೂ ಕೂಡ ಸೈ ಎಂದಿಲ್ಲ ಮಹಿಳಾ ಮತದಾರರು. ಬಿಜೆಪಿ ಸಾರಥ್ಯದ ಎನ್ಡಿಎ ಬೆನ್ನಿಗೆ ನಿಂತಿದ್ದಾರೆ ಮಹಿಳೆಯರು. ತೇಜಸ್ವಿ ಕನಸಿಗೆ ಈಗ ನೀರೆರೆದಿದ್ದಾರೆ. ಮನೆ ಮನೆಗೆ ಸರ್ಕಾರಿ ಕೆಲಸಕ್ಕೂ ಕೂಡ ಜನಮನ್ನಣೆಯಲ್ಲಿ ಸಿಕ್ಕಿಲ್ಲ. ನೀರ್ ಎರಿಯೋದು ಬಹುಶಃ ಅದು ಬ್ರೇಕಿಂಗ್ ಅಲ್ಲಿ ಸ್ವಲ್ಪ ಕರೆಕ್ಷನ್ ಆಗ್ಬೇಕಾ. ನೀರ್ ಎರಿಯೋದು ಅಂದ್ರೆ ಅದಕ್ಕೆ ಪೂರಕವಾಗಿರೋದು. ನೀರ್ ಎರಿಸಿದ್ರು ಅಂತ ಹೇಳಿ ನಾವು ನಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಳೋಣ. 71% ಬಹುಶಃ ಅದು ಕಳೆದ ಬಾರಿಗಿಂತ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳಾ ವೋಟರ್ಸ್ ಬಂದು ವೋಟ್ ಮಾಡಿದ್ದು. ಒಂದ್ ಕಡೆ ಎನ್ಡಿಎಗೆ ನಾವು ಬೆಳಗಿನಿಂದಲೂ ಕೂಡ ವಿಶ್ಲೇಷಣೆ ಮಾಡ್ತಾ ಇರೋ ರೀತಿಯಲ್ಲಿ ಪೂರಕವಾದ ವಾತಾವರಣವನ್ನ ಸೆಟ್ ಮಾಡಿದಂತೆ ಕಂಡು ಬರ್ತಾ ಇದೆ. ತಣ್ಣೀರ್ ಎರಚಿ ಬಿಜೆಪಿ 49, ಆರ್ಜೆಡಿ 28, ಎಲ್ಜೆಪಿ 14, ಕಾಂಗ್ರೆಸ್ 9 ಅಂಡ್ ಉಳಿದ CPI 2 ಅಂತ ಇವಾಗ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಸೊ ವಿ ವಿಲ್ ಆಕ್ಚುಲಿ ಸ್ಟಿಕ್ ಟು ದೋಸ್ ಲೀಡ್ಸ್ ರಾದರ್ ದೆನ್ ದಿಸ್. ಇದೀಗ ನಮ್ಮ ನಂಬರ್ಸ್ ಅನ್ನು ಒಂದ್ಸರಿ ಹೇಳ್ಬಿಡ್ತೀನಿ ನಾನು. 160 ಕ್ಷೇತ್ರಗಳಲ್ಲಿ ಎನ್ಡಿಎ, ಮಹಾಗಠಬಂಧನ್ 79, ಹಾಗೇನೆ ಜನ್ ಸುರಾಜ್ ಪಾರ್ಟಿ 2 ಮತ್ತು ಅದರ್ಸ್ 2. ಬಹಳ ವ್ಯತ್ಯಾಸ ಆಗ್ತಾ ಇದೆ. ಆ ವ್ಯತ್ಯಾಸವನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. HMS 6, ಆರ್ಜೆಡಿ, ಬಿಜೆಪಿ, ಮತ್ತೊಂದು ಕಡೆ ಈಗಾಗಲೇ ಕಾಂಗ್ರೆಸ್ ಪಾರ್ಟಿಯ ಅಸ್ತಿತ್ವ ಬಿಹಾರದಲ್ಲಿ ಏನು, ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಈಗ ಮತ್ತೊಂದ್ಸರಿ ಅಪ್ಡೇಟ್ಗಳನ್ನ ನೀವು ನೋಡ್ತಾ ಇದ್ದೀರಿ. 159ರಿಂದ 160 ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಮಹಾಗಠಬಂಧನ್ 80 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಹಾಗೇನೆ ಜನ್ ಸುರಾಜ್ ಪಾರ್ಟಿ 2. ಈಗ ಸದ್ಯ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಜೆಡಿಯು. ನಿತೀಶ್ ಕುಮಾರ್ ಸಾರಥ್ಯದ ಜೆಡಿಯು ಈಗ ಅಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದೆ. 76 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವ ಮೂಲಕ ಇನ್ನ ತೇಜಸ್ವಿ ಯಾದವ್ ಆರ್ಜೆಡಿ 59 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸದ್ಯ ಈ ರೀತಿಯ ಟ್ರೆಂಡ್ ಸೆಟ್ ಆಗಿದೆ. ಸಮಯ 10 ಗಂಟೆ. 10 ಗಂಟೆಯ ಸಮಯದಲ್ಲಿ ಎನ್ಡಿಎ 159 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮಹಾಗಠಬಂಧನ್ 80 ಕ್ಷೇತ್ರಗಳಲ್ಲಿ, ಹಾಗೇನೆ ಜನ್ ಸುರಾಜ್ ಪಾರ್ಟಿ 2 ಕ್ಷೇತ್ರಗಳಲ್ಲಿ.